ನಮ್ ಇಂಡಿಯನ್ ಟೆಂಪಲ್ ಗೈಸ್. ಗುಡ್ ಮಾರ್ನಿಂಗ್, ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತು ಶಿವರಾತ್ರಿ. ಸೊ ನಾನ್ ಇಂಡಿಯಾದ ಇದ್ದಿದ್ರು ಸೆಲೆಬ್ರೇಟ್ ಮಾಡ್ತಿದ್ದೆ, ಯುಕೆ ಬಂದಿನಿ ಅಂತ ಬಿಟ್ಬಿಡಕ್ಕಾಗುತ್ತಾ ನಮ್ ಹಬ್ಬನ? ಇಲ್ಲೂ ಸೆಲೆಬ್ರೇಟ್ ಮಾಡ್ತಿದ್ದೀನಿ. ಇವಾಗ ದಿಸ್ ಇಸ್ ಮೈ ಔಟ್ಫಿಟ್. ಚಂದ ಇದೆ ಅಲ್ಲ? ನಾನು ಚಂದ ಕಾಣಿಸ್ತಿದ್ದೀನಿ. ಫುಲ್ ಫ್ಲೆಕ್ಸ್ ಮಾಡ್ತಿದ್ದೀನಿ, ಫ್ಲೆಕ್ಸ್. ಇಲ್ಲಿ ಇವಾಗ ಪೂಜೆ ಅಂದ್ರೆ ನಾನು ಸುಮ್ನೆ ಕೈ ಮುಕ್ಕೊಂಡೆ ದೇವರಿಗೆ. ಇವಾಗ ಕಾರ್ಡಿಫಲ್ಲಿ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ಬನ್ನಿ, ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಹೋಗುವ ದೇವಸ್ಥಾನಕ್ಕೆ. ನನ್ನ ಅಕಾಮಿಡೇಷನ್ ಇಂದ ಟೆಂಪಲ್ ಗೆ 1 hour ಇತ್ತು, ಅದಕ್ಕೆ ಕ್ಯಾಬ್ ಬುಕ್ ಮಾಡಿದ್ದೆ. ಕ್ಯಾಬ್ ಬಂತು, ನಾನ್ ಟೆಂಪಲ್ ಹತ್ರ ಹೋಗಿ ರೀಚ್ ಆಗೋ ಅಷ್ಟರಲ್ಲಿ ನನ್ನ ಫ್ರೆಂಡ್ ಕೂಡ ಬಂದ್ರು. ಹಂಗೆ ಒಳಗೋದ್ರಿ. ಓಂ ನಮೋ ನಾರಾಯಣಾಯ ಅಂತ ನೋಡಿ ನನಗಂತೂ ವಾವ್ ಅನ್ನಿಸ್ತು. ನಮ್ ಇಂಡಿಯನ್ ಟೆಂಪಲ್ ಗೈಸ್. ಒಳಗ್ ಹೋಗ್ತಿದ್ದಂಗೆನೆ ಎಲ್ಲಾರ್ನು ಒಂದೇ ಕಡೆ ನೋಡಿ ಫುಲ್ ಖುಷಿ ಆಗೋಯ್ತು. ಯಾರ್ಯಾರಿದ್ರು ಅಂದ್ರೆ ಆಂಜನೇಯ ಸ್ವಾಮಿ, ಗಣೇಶ ಮಾಮಿ, ಆಮೇಲೆ ಲಕ್ಷ್ಮೀ ನಾರಾಯಣ, ರಾಮ, ಸೀತೆ, ಲಕ್ಷ್ಮಣ, ಮತ್ತೆ ನನ್ ಫೇವ್ರೆಟ್ ರಾಧಾಕೃಷ್ಣ, ಆಮೇಲೆ ಚಾಮುಂಡೇಶ್ವರಿ ಇದ್ರು ಗೈಸ್. ಅದು ಫೈನಲಿ ನಮ್ ಶಿವಪ್ಪ ಇದ್ರು, ಮತ್ತೆ ಪಾರ್ವತಿ ಜೊತೆ. ನನಗೆ ಇನ್ನೊಬ್ರನ್ನ ಮರೆಯಕ್ಕಾಗತ್ತಾ? ವೆಂಕಟೇಶ್ವರ ಸ್ವಾಮಿ ಆಬ್ವಿಯಸ್ಲಿ. ಎಲ್ಲಾರ್ನು ಒಂದೇ ಕಡೆ ನೋಡ್ಕೊಂಡು ಅಲ್ಲಿ ಲಡ್ಡು ಮತ್ತೆ ಬಾಳೆಹಣ್ಣು ಕೊಟ್ರು. ಅದನ್ನ ತಿನ್ಕೊಂಡು ನಾವು ಸೀದಾ ಹೋಗಿದ್ದೆ ಬೀಚ್ ಕಡೆಗೆ. ಬೀಚ್ ಹತ್ರ ನನಗಂತೂ ವಾವ್ ಅನ್ನಿಸ್ತು. ಲೈಕ್ ಯು ಗೈಸ್ ನೋ ದಟ್ ನನಗ್ ಬೀಚ್ ಅಂದ್ರೆ ಎವ್ವಿ ಇಷ್ಟ ಅಂತ. ಹಂಗೆ ನಡ್ಕೊಂಡ್ ಬರ್ಬೇಕಾದ್ರೆ ಬೋಟ್ ನ ನೋಡ್ಕೊಂಡು ನಾನ್ ಸೀದಾ ಬಂದಿದ್ದೆ ನನ್ನ ಅಕಾಮಿಡೇಷನ್ಗೆ. ಸೊ ನನ್ ಇವತ್ತಿನ ದಿನ ಈ ತರ ಇತ್ತು. ಇಟ್ ವಾಸ್ ಗುಡ್. ದೇವಸ್ಥಾನಕ್ಕೆ ಹೋಗಿದ್ದು ಅಂತೂ ಇಷ್ಟು ಮಿಸ್ ಮಾಡ್ಕೊಂತಿದ್ದೆ ನನ್ನ ದೇವಸ್ಥಾನಗಳನ್ನ. ಇಲ್ಲಿಗೆ ಹೋಗಿ ಚಂದ ಇತ್ತು ಅಂಡ್ ಬೀಚಿಗೆ ಹೋಗಿದ್ದು ಚಂದ ಇತ್ತು. ಇಟ್ ವಾಸ್ ಗುಡ್. ಇವಾಗ ಅನ್ನಿಸ್ತಿದೆ ನನ್ನ ರೂಮಲ್ಲಿ ಕುತ್ಕೊಂಡು ಇರೋದಕ್ಕಿಂತ ಐ ಹ್ಯಾವ್ ಟು ಗೋ ಎಕ್ಸ್ಪ್ಲೋರ್ ಅಂತ. ಇಟ್ ವಾಸ್ ಗುಡ್. ಹೋಗ್ತೀನಿ, ಹೋಗಿ ಇನ್ನ ಎಲ್ಲಾ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡ್ತೀನಿ. ಓಕೆ, ನಾಳೆ ಸಿಗುವ. ಬೈ. ಫಾಲೋ ಫಾರ್ ಮೋರ್ ವಿಡಿಯೋಸ್.